ಟು ಮೈ ಚಾನಲ್ ಯಜಮಾನ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮಾಮ ಅವ್ರ ಮನೆಗೆ ಹೋಗ್ತಿದ್ದಾರೆ ಅಂದ್ರೆ ಯಾವ್ದೋ ಒಂದ್ ವಿಚಾರ ರಿವೀಲ್ ಆಗಿರೋದಂತೂ ಪಕ್ಕ. ರಾಮಾಚಾರಿ ಅವ್ರಿಗೇನಾದ್ರು ನಮ್ಮ ಮೇಲೆ ಅನುಮಾನ ಬಂದಿದ್ಯಾ ಅಂತ ಚಾರು ಟೆನ್ಷನ್ ಮಾಡ್ಕೊಂಡು ರಾಮಾಚಾರಿನ ಕೇಳ್ತಾರೆ. ನವದೀಪ್ಗೆ ಒಂದ್ಸಲಿ ಕಾಲ್ ಮಾಡಿ ಅವ್ರಿಗೇನಾದ್ರು ವಿಷಯ ಗೊತ್ತಾಗಿದ್ಯಾ ಅಂತ, ಯಾಕೆಂದ್ರೆ ನಿಮ್ ಮಾಮ್ನ ಬರದಿ ಕೇಳಿರೋದು ವಿವೇಕ್ ಅವ್ರಲ್ವಾ ಅಂತ ಜಾನ್ಸಿ ಹೇಳ್ತಾರೆ. ಎಸ್ ಮೇಡಮ್, ಮೊದ್ಲು ಅವ್ನ್ಗೆ ಫೋನ್ ಮಾಡಿದಾಗ ಅವ್ನ ಮಾತಿನ ಶೈಲಿ ಹಾಗೆ ರಿಯಾಕ್ಷನ್ ನೋಡಿದಾಗ ಯಾರಿಗೆ ನಮ್ಮ ಮೇಲೆ ಅನುಮಾನ ಬಂದಿದೆ ಅನ್ನೋದು ನಮ್ಗೆ ಕ್ಲಿಯರ್ ಆಗುತ್ತೆ ಅಂತ ರಾಮಾಚಾರಿ ಹೇಳ್ತಾರೆ. ಸರಿ ರಾಮಾಚಾರಿ ಅಂತ ಹೇಳಿ ಚಾರು ಕಾಲ್ ಮಾಡ್ತಾರೆ ನವದೀಪ್ಗೆ. ಹೇಳು ಬೇಟಿ ಅಂತ ಆ ಕಡೆ ನವದೀಪ್ ಹೇಳ್ತಾರೆ. ಏನು ಇಲ್ಲ ಅಂಕಲ್, ಮಾಮ್ ಕಾಲ್ ಮಾಡಿದ್ರು, ನಿಮ್ ಮನೆಗೆ ಹೋಗ್ತಿದೆ ಅಂತ ಹೇಳಿದ್ರು ಅಂತ ಚಾರು ಹೇಳ್ತಾರೆ. ಹಾ ಚಾರು, ವಿವೇಕ್ ಫೋನ್ ಮಾಡಿ ನನ್ಗೆ ಬರೋದಿಕ್ಕೆ ಹೇಳ್ದ, ಚಾರು ಬಗ್ಗೆ ಮಾತಾಡೋದಿದೆ, ಅರ್ಜೆಂಟ್ ಆಗಿ ಬನ್ನಿ ಅಂತ ಹೇಳಿ ಕಾಲ್ ಮಾಡಿದ ಅಂತ ನವದೀಪ್ ಹೇಳ್ತಿದೆ. ಚಾರು ಶಾಕ್ ಆಗ್ತಾರೆ. ನನಗೂ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಎಲ್ಲ ಬಿಟ್ಟು ನಾನು ಹೋಗ್ತಿದ್ದೀನಿ, ನೀನು ಜಲ್ದಿ ಬಂದ್ಬಿಡು ಬೇಟಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನವದೀಪ್. ಅವ್ರು ಮಾತಾಡೋದನ್ನ ಕೇಳಿದ್ರೆ ನಂಗ್ ಅನ್ಸಿದೆ ಮೇಡಮ್, ಸಕ್ಸೇನಾಗೂ ಏನು ವಿಷಯ ಗೊತ್ತಿಲ್ಲ ಮೇಡಮ್, ನಿಮ್ ತಾಯಿಗೂ ಏನು ವಿಷಯ ಗೊತ್ತಿಲ್ಲ ಅನ್ನಂಗಾಯ್ತು ಅಂತ ರಾಮಾಚಾರಿ ಹೇಳ್ತಾರೆ. ಹಾಗಾದ್ರೆ ಇದೆಲ್ಲ ವಿವೇಕ್ ಕಿತಾಪತಿ ಅಂತ ಹೇಳ್ತಿದ್ಯಾ ರಾಮಾಚಾರಿ ಅಂತ ಚಾರು ಹೇಳ್ತಾರೆ. ಹೌದು ಮೇಡಮ್, ಇಷ್ಟೆಲ್ಲ ಮಾಡಿರೋದು ಅವನು ಮೇಡಮ್, ಯಾಕೆಂದ್ರೆ ಸಕ್ಸೇನಾಗಿ ಕಾಲ್ ಮಾಡಿ ನಿಮ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದಾನೆ, ಹಾಗೆ ನಿಮ್ ತಾಯಿ ಫೋನ್ ಮಾಡ್ಬಿಟ್ಟು ಮನೆ ಬರೋದಕ್ಕೆ ಹೇಳಿದಾನೆ, ಆದ್ರೆ ನಿಮಗ್ ಮಾತ್ರ ಕಾಲ್ ಮಾಡಿ ಬರೋದಕ್ಕೆ ಹೇಳಿಲ್ಲ. ಪಕ್ಕ ಹೇಳ್ತಿದೀನಿ ಮೇಡಮ್, ಈ ಪ್ಲಾನ್ ಎಲ್ಲ ಅವಂದೇ 100% ಅಂತ ರಾಮಾಚಾರಿ ಹೇಳ್ತಾರೆ. ಮತ್ತೆ ಇವಾಗ ಏನ್ ಮಾಡೋದು ರಾಮಾಚಾರಿ ಅಂತ ಚಾರು ಕೇಳ್ತಾರೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಮೇಡಮ್ ಅಂತ ರಾಮಾಚಾರಿ ಹೇಳ್ತಾರೆ. ಒಂದ್ಸಲ ವಿವೇಕ್ ಕಾಲ್ ಮಾಡಿ ಏನು ಅಂತ ವಿಚಾರಿಸ್ಲಾ ಅಂತ ಚಾರು ಹೇಳ್ತಿದ್ರೆ, ಬೇಡ, ಆ ಕೆಲಸ ಮಾತ್ರ ಮಾಡ್ಬೇಡಿ, ಅವನು ನಿಮ್ಗೆ ಗೊತ್ತಿಲ್ದಿರೋ ತರ ಹ್ಯಾಂಡಲ್ ಮಾಡ್ತಿದ್ದಾನೆ ಅಂದ್ರೆ ನೀವು ಗೊತ್ತಿಲ್ದಿರೋ ತರನೇ ಇದ್ಬಿಡಿ, ಯಾಕೆಂದ್ರೆ ನಿಮ್ಗೆ ಗೊತ್ತಾಗಿರೋ ವಿಷಯ ಅವನಿಗೆ ಗೊತ್ತಾಗೋವರೆಗೂ ನಿಮ್ಗೆ ಟೈಮ್ ಇದೆ, ಅದು ಗೊತ್ತಾಗೋದಕ್ಕಿಂತ ಮುಂಚೆ ಬೇರೆ ಏನಾದ್ರೂ ಪ್ಲಾನ್ ಮಾಡ್ಬೋದು ಅಂತ ಚಾರು ಹೇಳ್ತಾರೆ. ನೀನ್ ಹೇಳ್ತಿರೋದು ಕರೆಕ್ಟ್ ತಂಗಿ, ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ರಾಮಾಚಾರಿ ಹೇಳ್ತಾರೆ. ಆ ಕಡೆ ರಾಘು ಆಚೆ ಬಂದು ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಅದನ್ನ ಆಚೆ ಬಂದಂತ ಲಲಿತಾ ಹಾಗೂ ಗಣಪ ನೋಡ್ತಾರೆ. ನಮ್ ರಾಘುನ ಈ ರೀತಿ ನೋಡಕ್ಕೆ ತುಂಬಾ ಬೇಜಾರಾಗ್ತಿದೆ ಕಣ್ರಿ ಅಂತ ಲಲಿತಾ ಹೇಳ್ತಾರೆ. ನಿಜ ಕಣೆ ಲಲಿತಾ, ಅವನನ್ನ ನೋಡ್ತಾ ಇದ್ರೆ ನನ್ ಕರಳೆ ಕಿತ್ ಬರುತ್ತೆ ಕಣೆ ಅಂತ ಗಣಪ ಹೇಳ್ತಾರೆ. ಇಲ್ಲ ರೀ, ಅವ್ನ ಮನ್ಸೊಳಗಡೆ ಇಷ್ಟೊಂದು ನೋವಿದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ರೀ, ಮೊದ್ಲೆಲ್ಲ ಅವ್ನ್ಗೆ ಭಾವನೆಗಳು ಇಲ್ಲ ಅಂತ ಅನಿಸ್ತಾ ಇತ್ತು ಅಂತ ಲಲಿತಾ ಹೇಳ್ತಾರೆ. ಅನಿಸ್ತಿತ್ತು ಏನೇ, ಇವಾಗ್ಲೂ ಅವ್ನ ಮುಖದಲ್ಲಿ ಆ ಭಾವನೆಗಳೇ ಕಾಣಿಸ್ತಿಲ್ಲ ಕಣೆ, ಯಾಕೊತ್ತಾ ನಮ್ ರಾಘು ಭಾವನೆಗಳು ಹಗ್ಲಲ್ ಬರೋ ಚಂದ್ರನ್ ತರ ಕಾಣಿಸೋದಿಲ್ಲ, ಆದ್ರೂ ಇರ್ತವೆ. ನಿಜ ಹೇಳ್ಬೇಕು ಅಂದ್ರೆ ಅವನಂತೂ ತುಂಬಾ ಭಾವಜೀವಿ ಕಣೆ, ಫೀಲಿಂಗ್ಸ್ ಹಾಗೂ ಸೆಂಟಿಮೆಂಟ್ ಗೆ ತುಂಬಾ ಬೆಲೆ ಕೊಡ್ತಾನೆ, ಆದ್ರೆ ಅದು ಅವ್ನ ಮುಖದಲ್ಲಿ ಕಾಣಿಸ್ತಿಲ್ಲ ಅಷ್ಟೇ. ಫೀಲಿಂಗ್ಸ್ ಅವ್ನಿಗಿಲ್ಲ ಅಂದಿದ್ರೆ ಈ ಫ್ಯಾಮಿಲಿ ಅನ್ನೋ ಸೆಂಟಿಮೆಂಟ್ ಗೋಸ್ಕರ ನಾನು ಪ್ರೀತಿಸಿದ ಹೆಂಡತಿನ ಬಿಟ್ಕೊಡ್ತಿದ್ದ ನೀನೇ ಹೇಳು ಅಂತ ಗಣಪ ಹೇಳ್ತಾರೆ. ನಿಜ ರೀ, ಹೊಟ್ಟೆಲುಟ್ಟಿರೋ ಮಕ್ಳೆ ತಂದೆ ತಾಯಿ ಮಾತನ್ನ ಕೇಳೋದಿಲ್ಲ, ಕುಟುಂಬ ಬೇಕು ಅನ್ನೋ ಕಾರಣಕ್ಕೆ ಇಂತ ತ್ಯಾಗ ಮಾಡ್ತಿದ್ದಾನೆ ನೋಡ್ರಿ ಅಂತ ಲಲಿತಾ ಹೇಳ್ತಾರೆ. ಯಾರು ಏನ್ ಬೇಕಾದ್ರೂ ಹೇಳಿ ಲಲಿತಾ, ಯಾರು ಏನಾದ್ರೂ ಹೇಳಿ, ನಮ್ ಸಂಪತ್ ಕುಮಾರ್ ಹೇಳ್ತಾರಲ್ಲ ಹಾಗೆ ನಮ್ ರಾಘು ಜೆಂಟಲ್ಮ್ಯಾನ್ ಅಂತ ಗಣಪ ಹೇಳ್ತಾರೆ. ರೀ, ನೀವು ಜೆಂಟಲ್ಮ್ಯಾನ್ ಅಂತಿದ್ದೀರಾ, ಅದೇ ಬೀದಿ ಜನ ಏನಂತ ಮಾತಾಡ್ಕೋತಿದ್ದಾರೆ ಗೊತ್ತಾ ಅಂತ ಲಲಿತಾ ಹೇಳ್ತಾರೆ. ಏನು ಅಂತ ಗಣಪ ಕೇಳ್ತಾರೆ. ಇದನ್ನೆಲ್ಲ ರಾಘು ಕೂತ್ಕೊಂಡೆ ಕೇಳಿಸ್ಕೊತಿರ್ತಾರೆ. ಏನೇ ಲಲಿತಾ ಬಾಯ್ತಾ ಇದಾರ ಅಂತ ಗಣಪ ಹೇಳ್ತಿದೆ. ಹೌದು ರೀ ಅಂತ ಲಲಿತಾ ಹೇಳ್ತಾರೆ. ನೋಡಿ, ಹೊರಗಡೆ ಇರೋ ಜನ ಮನುಷ್ಯತ್ವನೇ ಇಲ್ದಿರೋ ವ್ಯಕ್ತಿ ಅಂತ ಅನ್ಕೊಳ್ಳಿ, ಕಟ್ಕೊಂಡಿರೋ ಹೆಂಡತಿ ಜೊತೆ ನಿಲ್ಲಕ್ಕೆ ಆಗಿಲ್ಲ ಅಂತ ಹೇಳಿ ಅವನನ್ನ ನಾಲಾಯಕ್ ಅಂತ ಬೈಕೊಳ್ಳಿ, ಇಷ್ಟೇ ಎಲ್ಲ ಕುಟುಂಬ ಬೇಕು ಅಂತ ಅನ್ನೋ ಕಾರಣಕ್ಕೋಸ್ಕರ ಕಷ್ಟಕ್ಕಾದವಳನ್ನ ತಾಳಿ ಕಟ್ಟಿ ನಂಬಿ ಬಂದವಳನ್ನ ಮನೆ ಬಿಟ್ಟು ಕಳಿಸಿ ಡಿವೋರ್ಸ್ ಕೊಡೋದಕ್ಕೆ ನಿಂತಿರೋ ನಂಬಿಕೆ ದ್ರೋಹಿ ಅಂತ ಅನ್ಕೊಳ್ಳಿ. ನಮ್ ರಾಘು ಮನೆ ಮಗ ಆಗಿ ಗ್ರೇಟ್ ಕಣೆ ಅಂತ ಗಣಪ ಹೇಳ್ತಾರೆ. ಅಲ್ಲ ರೀ, ಒಂದ್ಸಲ ಪ್ರೀತಿ ಇದೆ ಅಂತ ಹೇಳೋದು, ಒಂದ್ಸಲ ಪ್ರೀತಿ ಇದೆ ಅಂತ ಹೇಳೋದು, ಇನ್ನೊಂದ್ಸಲ ಪ್ರೀತಿ ಇಲ್ಲ ಅಂತ ಹೇಳೋದು, ಇದೆಲ್ಲ ಅಕ್ಕಪಕ್ಕ ಜನಗಳ ಹೆಂಗಸರು ಕಿವಿಗೆ ಬಿದ್ದಿದೆ ರೀ, ಅದಕ್ಕೆ ಅದೇನೋ ಅವ್ನ್ ಮನ್ಸ ಅಥವಾ ಅವಾಗ ಬಂದು ಹೋಗೋ ಮನೆನ ಅಂತ ಬೈತಿದ್ದಾರೆ ಕಣ್ರಿ ಅಂತ ಲಲಿತಾ ಹೇಳ್ತಿದ್ರೆ. ಬೈತಾರೆ ಕಣೆ ಬೈತಾರೆ, ಯಾಕೆಂದ್ರೆ ಜಾನ್ಸಿ ಏನು ಅನ್ನೋದು ಅವ್ರಿಗೆ ಅರ್ಥ ಆಗಿದೆ, ಅಷ್ಟೇ ಅಲ್ಲ ಇವ್ನ ಮನ್ಸಲ್ಲಿ ಜಾನ್ಸಿ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತು ಕಣೆ, ಅದಕ್ಕೆ ಅನ್ಯಾಯವಾಗಿ ಬಿಟ್ಕೊಡ್ತಿದ್ದಾನೆ ಅನ್ನೋ ಕೋಪ ಇದೆ ಕಣೆ, ಅದಕ್ಕೆ ಜನ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಕಾಮೆಂಟ್ ಮಾಡ್ತಾರೆ ಹಾಗೆ ಬೈತಾರೆ. ಇದೇ ವಿಚಾರ ಇಟ್ಕೊಂಡು ಬೀದಿಲಿ ಡಿಸ್ಕಸ್ ಮಾಡ್ತಾರೆ. ಅದಕ್ಕೆ ರಾಘು ತಲೆ ಕೆಡ್ಸ್ಕೊಂಡು ಕುಟ್ಕೊಡ್ರೆ ಅವ್ನ ಕುಟುಂಬನ ಕಳ್ಕೋಬೇಕಾಗತ್ತೆ ಅಂತ ಅವ್ರಿಗೇನೆ ಗೊತ್ತು. ರಾಘು ಕುಟುಂಬಕ್ಕೋಸ್ಕರ, ಕುಟುಂಬದವರ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡ್ತಾನೆ ಕಣೆ. ಪ್ರತಿಯೊಂದು ಮನೆಯಲ್ಲೂ ಇಂಥ ಒಬ್ಬ ಮಗ ಇರ್ಬೇಕು ಅಂತ ಹೇಳಿ ಬಯಸ್ತಾರೆ. ಪ್ರತಿಯೊಬ್ಬ ತಂದೆ ತಾಯಿನೂ ಇಂಥ ಮಗ ಇರ್ಬೇಕು ಅಂತ ಬಯಸುವಂತ ವ್ಯಕ್ತಿತ್ವ ಕಣೆ ನಮ್ ರಾಘುದು ಅಂತ ಹೇಳಿ ಗಣಪ ಹೇಳಿ ಕಣ್ಣೀರಾಗ್ತಿದೆ. ರಾಘು ಇದನ್ನೆಲ್ಲ ಕೇಳಿಸ್ಕೊಂಡು ಕಣ್ಣೀರಾಕಕ್ಕೆ ಶುರು ಮಾಡ್ತಾರೆ. ನೀವ್ ಹೇಳ್ದಾಗೆ ಪ್ರತಿಯೊಬ್ಬ ತಾಯಿನೂ ಇಂಥ ಮಗನೇ ಬೇಕು ಅಂತ ಬಯಸ್ಬೋದೇನೋ, ಆದ್ರೆ ಯಾವ ಹೆಣ್ಣು ಕೂಡ ಇಂಥವನು ಗಂಡನಾಗಿ ಸಿಗ್ಬಾರ್ದು ಅಂತ ಹೇಳಿ ಬಯಸ್ತಾರೆ. ಯಾರೇ ಆಗ್ಲಿ, ನಾನೇ ಆಗಿ ಇಂಥ ಗಂಡನ್ ಮಾತ್ರ ನಂಗೆ ಕೊಡ್ಬಾರ್ದು ಅಂತ ಹೇಳಿ ದೇವ್ರನ್ನ ಕೇಳ್ಕೊತೀನಿ ಅಂತ ಲಲಿತಾ ಹೇಳ್ತಿದ್ರೆ ರಾಘು ಬೇಜಾರಾಗ್ತಾರೆ. ಹಾಗೆ ಆ ಕಡೆ ವಿವೇಕ್ ಇರ್ತಾರೆ, ಅಲ್ಲಿ ವರುಣ್ ಹಾಗೂ ಜಿಕೆ ಇರ್ತಾರೆ. ಅದೇ ಸಮಯಕ್ಕೆ ಮಾನ್ಯತಾ ಬರ್ತಾರೆ. ಬರ್ಬೇಕು ನನ್ನ ಬಾಳಿಗೆ ಬೆಳಕಾಗುವಂತ ಮಗಳನ್ನ ಕೊಡ್ತಿರೋ ದೇವತೆ ಬರ್ಬೇಕು ಅಂತ ವಿವೇಕ್ ಮಾನ್ಯತಾಗೆ ಹೇಳ್ತಾರೆ. ಕುತ್ಕೊಳ್ಳಿ ಅಂತ ಹೇಳಿ ವಿವೇಕ್ ಕೂರಿಸ್ತಾರೆ. ನಿಜವಾಗ್ಲೂ ನೀವು ಎಂತ ಮಗಳನ್ನ ಕೊಡ್ತಿದ್ದೀರಾ ಅಂದ್ರೆ ನನ್ಗೆ ತುಂಬಾ ಪ್ರೌಡ್ ಆಗ್ತಿದೆ ಅಂತ ವಿವೇಕ್ ಹೇಳ್ತಾರೆ. ವಿವೇಕ್ ಇವತ್ತು ಅಷ್ಟೊಂದು ಹೋಗ್ಲತ್ತಿದ್ದೀರಾ ನನ್ನನ್ನ ಅಂತ ಮಾನ್ಯತಾ ಹೇಳ್ತಾರೆ. ನಿಮ್ ಮಗಳನ್ನೇನೋ ಆರ್ಡಿನರಿ ಅನ್ಕೊಂಡಿದ್ದೀರಾ, ಅವಳಂತೂ ಎಕ್ಸ್ಟ್ರಾರ್ಡಿನರಿ ಅಂತ ಬ್ರಿಲಿಯಂಟ್ ಟ್ಯಾಲೆಂಟ್ ಮಗಳನ್ನ ನನ್ ಜೊತೆ ಮದ್ವೆ ಮಾಡ್ಸೋದಿಕ್ಕೆ ರೆಡಿ ಇದ್ದೀರಾ ಅಂತ ವಿವೇಕ್ ಹೇಳ್ತಿದ್ರೆ, ಅಶೋರೋಸ್ ನಂಗ್ಯಾಕೋ ಅವ್ರು ನಿಮ್ಮನ್ನ ಹೊಗಳುತ್ತಾರ ತರ ಇಲ್ಲ ಅಂತ ಜಿಕೆ ಮಾನ್ಯತಾಗೆ ಹೇಳ್ತಿದ್ರೆ, ಹೊಗಳುತ್ತಾ ಇದಾರೆ ಸುಮ್ನೆ ಇರು ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ. ಈಗ ನಾನು ನಿಮ್ಗೆ ಒಂದ್ ಕತೆ ಹೇಳ್ತೀನಿ, ಜೊತೆನೆ ಇಟ್ಕೊಂಡು ಹೇಗ್ ಮೋಸ ಮಾಡಿದ್ರು ಅನ್ನೋದನ್ನ ಹೇಳ್ತೀನಿ ಅಂತ ವಿವೇಕ್ ಹೇಳ್ತಿದ್ರೆ ಮಾನ್ಯತಾ ಶಾಕ್ ಆಗ್ತಾರೆ. ಆ ಕಡೆ ರಾಮಾಚಾರಿ ಹೇಳ್ತಾರೆ, ಎಲ್ಲ ಸರಿ ಹೋಯ್ತು ಅನ್ಕೊಳ್ಳೋಷ್ಟೊತ್ತಲ್ಲಿ ಹೀಗಾಗೋಯ್ತಲ್ಲ ಅಂತ ರಾಮಾಚಾರಿ ಹೇಳ್ತಿದ್ರೆ, ಅಲ್ಲ ರಾಮಾಚಾರಿ, ಆ ವಿವೇಕ್ ನೋಡಿದ್ರೆ ನನ್ ವಾಯ್ಸ್ ಅಲ್ಲಿ ರಾಯ್ಗೆ ಕಾಲ್ ಮಾಡಿ ಎಲ್ಲ ಸತ್ಯನೂ ತಿಳ್ಕೊಂಡಿದ್ದಾರೆ, ಅದ್ಯಾಕೋ ಬೇರೆ ಸಮಸ್ಯೆಗೆ ದಾರಿ ಮಾಡ್ತಿದೆ ಅಂತ ನನಗನ್ಸ್ತಿದೆ ಅಂತ ಚಾರು ಹೇಳ್ತಾರೆ. ಇವತ್ತೆಲ್ಲ ನಾಳೆ ಅಸತ್ಯ ಗೊತ್ತಾಗ್ಲೇಬೇಕಾಗಿತ್ತು, ಆ ದಿನ ಇವತ್ತೇ ಅಂತ ಅನ್ಕೊಳ್ಳೋಣ, ಬಂದಿದ್ದೆಲ್ಲ ಕಷ್ಟನ ಎದುರಿಸಿದ್ದೀರಾ
ಇದನ್ನ ಫೇಸ್ ಮಾಡಿ ಅಂತ ಝಾನ್ಸಿ ಹೇಳ್ತಾರೆ. ಇನ್ನು ತಡ ಮಾಡೋದ್ ಬೇಡ, ಈಗ ನಾವಿಬ್ರೆ ಹೋಗಿ ಈ ಪ್ರಾಬ್ಲಮ್ ನ ಎದುರಿಸೋಣ ಅಂತ ರಾಮಾಚಾರಿ ಹೇಳ್ತಾರೆ. ಈಗ ಆಲ್ರೆಡಿ ಒಂದ್ ಪ್ರಾಬ್ಲಮ್ ಆಗಿದೆ, ನೀವಿಬ್ರು ಹೋಗಿ ಇನ್ನೊಂದ್ ಪ್ರಾಬ್ಲಮ್ ನ ತಂದ್ಕೋತಿದ್ದೀರಲ್ಲ ಅಂತ ಝಾನ್ಸಿ ಹೇಳ್ತಾರೆ. ನೋಡು ತಂಗಿ ಇವತ್ತೆಲ್ಲ ನಾಳೆ ಈ ಪ್ರಾಬ್ಲಮ್ ನ ಎದುರಿಸಲೇಬೇಕು ಅಂತ ರಾಮಾಚಾರಿ ಹೇಳ್ತಾರೆ. ಎಲ್ಲೇ ಹೋದ್ರು ನಂಗೆ ಫೋನ್ ಮಾಡಿ, ಅದೆಂತ ಸಿಚುಯೇಷನ್ ಇದ್ರು ನನ್ಗೆ ಹೇಳ್ಬೇಕು, ಹಾಗೆ ಲೈವ್ ಲೊಕೇಶನ್ ನನ್ಗೆ ಕಳಿಸ್ಬೇಕು, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಾನು ನಿಮ್ ಜೊತೆ ಇರ್ತೀನಿ ಅಂತ ಝಾನ್ಸಿ ಹೇಳ್ತಿದಂಗೆ ಇಲ್ಲಿ ಚಾರು ಝಾನ್ಸಿನ ತಪ್ಕೊಂಡು ಕಣ್ಣೀರಾಕಕ್ಕೆ ಶುರು ಮಾಡ್ತಾರೆ. ಸರಿ, ನಿನ್ ಜೀವನನು ಸರಿ ಹೋಗುತ್ತೆ, ತಲೆ ಕೆಡ್ಸ್ಕೋಬೇಡ ಅಂತ ಚಾರು ಹೇಳ್ತಾರೆ. ಸರಿ ತಂಗಿ, ನೀನ್ ಹುಷಾರಾಗಿ ಮನೆಗೆ ಹೋಗು ಅಂತ ರಾಮಾಚಾರಿ ಝಾನ್ಸಿನ ಕಳಿಸ್ತಾರೆ. ಆ ಕಡೆ ನವದೀಪ್ ಕೂಡ ಬರ್ತಾರೆ. ಇಲ್ಲಿ ವಿವೇಕ್ ಸುತ್ತಿ ಬಳಸಿ ಮಾತಾಡ್ತಿದ್ದಾರೆ. ಅವತ್ತು ಅರಾಜಲ್ಲಿ ಯಾರೋ ತಗೊಂಡಲ್ಲ, ಅವರಿಂದ ಯಾರಿದ್ದಾರೆ ಅಂತ ಗೊತ್ತಾ? ಇಷ್ಟು ದಿನಗಳ ಕಾಲ ನಿಮ್ಗೆ ಸೋಲೇ ಇರ್ಲಿಲ್ಲ, ಒಂದಾದ್ಮೇಲೆ ಒಂದು ಸೋಲ್ ಬರ್ತಿದೆ, ಅದಕ್ಕೆ ಕಾರಣ ಯಾರು ಅಂತ ಗೊತ್ತಾ ಅಂತ ವಿವೇಕ್ ಹೇಳ್ತಿದೆ. ಸುತ್ತಿ ಬಳಸಿ ಮಾತಾಡ್ಬೇಡ, ಅದ್ಯಾರು ಅಂತ ಹೇಳು ಅಂತ ನವದೀಪ್ ಹೇಳ್ತಾರೆ. ಇನ್ನೇನು ನನ್ ಚಾರು ಬೇಬಿನೂ ಬರ್ತಾ ಇದ್ದಾಳೆ, ಅವಳಿಗೇನಾದ್ರೂ ನೀವ್ ಇಷ್ಟೊಂದು ಸಾಹಸ ಮಾಡಿ ಯಾರು ಅಂತ ಕಂಡಿರ್ತಿದ್ದೀರಾ ಅಂತ ಗೊತ್ತಾದ್ರೆ ನಿಜವಾಗ್ಲೂ ನನ್ ಚಾರು ಬೇಬಿ ಪ್ರೌಡ್ ಫೀಲ್ ಮಾಡ್ತಾಳೆ ಅಂತ ಮಾನ್ಯತಾ ಹೇಳ್ತಾರೆ. ಅವ್ಳು ಬರಕ್ಕಿಂತ ಮುಂಚೆ ಸತ್ಯನೆಲ್ಲ ಹೇಳ್ಬಿಡ್ತೀನಿ ಅಂತ ವಿವೇಕ್ ಹೇಳ್ತಾರೆ. ಮೊದ್ಲು ಅವ್ರು ಯಾರು ಅಂತ ಹೇಳು, ಆಮೇಲೆ ನೋಡ್ತಾ ಇರು ನಾನು ಏನ್ ಮಾಡ್ತೀನಿ ಅಂತ ನವದೀಪ್ ಹೇಳ್ತಾರೆ. ಡ್ಯಾಡ್ 100% ಅವ್ರಿಗೆ ಪನಿಷ್ ಮಾಡ್ಲೇಬೇಕು, ಯಾಕೆಂದ್ರೆ ಅವ್ರು ಬೇರೆ ಯಾರು ಅಲ್ಲ ಅಂತ ಹೇಳಕ್ ಬರ್ತಾರೆ ಇಲ್ಲಿ ವಿವೇಕ್. ಅಷ್ಟೊತ್ತಿಗೆ ಇಲ್ಲಿ ಛೋಟಾ ಸಾಬ್ ನಿಮ್ಗೆ ಫೋನ್ ಬರ್ತಿದೆ ಅಂತ ವರುಣ್ ವಿವೇಕ್ ಹೇಳ್ತಾರೆ. ಹಾಗೆ ಇಲ್ಲಿ ಕಾಲ್ ಮಾಡಿರೋರು ವಾಯ್ಸ್ ನ ಮಿಮಿಕ್ರಿ ಮಾಡಿರೋರು. ಏನ್ ವರುಣ್, ನಾನು ಹೇಳಿದ ಅಕೌಂಟ್ಗೆ ದುಡ್ಡು ಕಳ್ಸಿಲ್ವಾ, ಬೇಗ ಕಳ್ಸ್ಬಿಡು ಅಂತ ಹೇಳಿ ಆ ಕಾಲ್ ನ ಕಟ್ ಮಾಡ್ತಾರೆ ವಿವೇಕ್. ವಿವೇಕ್ ಅದೇನೋ ಹೇಳ್ತೀನಿ ಅಂದಲ್ಲ, ಬೇಗ ಹೇಳು ಅಂತ ನವದೀಪ್ ಕೇಳ್ತಾರೆ. ಡ್ಯಾಡ್ ಹೇಳ್ತೀನಿ, ಈ ಎಲ್ಲಾ ವಿಚಾರದಲ್ಲೂ ನಮ್ಗೆ ಮೋಸ ಮಾಡಿರೋದು ಬೇರೆ ಯಾರು ಅಲ್ಲ, ಅವರು ನಾವು ನಂಬಿರೋ ಅಂತ ಇಲ್ಲಿ ವಿವೇಕ್ ಹೇಳಕ್ ಬರ್ತಾರೆ. ಎಲ್ಲರೂ ತುಂಬಾ ಕ್ಯೂರಿಯಾಸಿಟಿಯಿಂದ ನೋಡ್ತಿರ್ತಾರೆ ವಿವೇಕ್ ನ. ಇನ್ನೊಂದ್ ಕಡೆ ಚಾರು ರಾಮಾಚಾರಿ ಮಾತಾಡ್ತಿರ್ತಾರೆ. ಹೇಗಿದ್ರು ಅವ್ರಿಗೆ ಸತ್ಯ ಗೊತ್ತಾಗಿದೆ, ಈಗ ಕೋಪದ ಕೈಗೆ ಬುದ್ಧಿ ಕೊಡೋದ್ ಬೇಡ, ಅದನ್ನ ಹೇಗ್ ಸಾಲ್ವ್ ಮಾಡೋಣ ಅಂತ ಇಲ್ಲಿ ಚಾರು ಹೇಳ್ತಿದೆ. ರಾಮಾಚಾರಿ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಆ ಕಡೆ ರಾಮಾಚಾರಿ ಚಾರುಗೆ ಪ್ಲಾನ್ ಕೊಡ್ತಾರೆ. ಈಗೇನು ನಮ್ಮ ಹತ್ರ ಪ್ಲಾನ್ ಇಲ್ಲ ಮೇಡಮ್, ಇರೋದು ಒಂದ್ ಪ್ಲಾನ್. ಆ ವಿವೇಕ್ಗೆ ಕಾಲ್ ಮಾಡಿ ಆ ವಿಷಯನ ಹೇಳ್ದಿರೋ ತರ ತಡಿಬೇಕು ಅಷ್ಟೇ ಅಂತ ರಾಮಾಚಾರಿ ಚಾರುಗೆ ಹೇಳ್ತಾರೆ. ಹಾಗೆ ಇಲ್ಲಿ ರಾಮಾಚಾರಿ ಫೋನ್ ಮಾಡ್ತಾರೆ ವಿವೇಕ್ಗೆ. ಇದೇನಿದು, ನಾನು ಸತ್ಯ ಹೇಳೋಣ ಅಂತಿದ್ರೆ ಬಾರ್ ಫೋನ್ ಬರ್ತಾನೆ ಇದೆಯಲ್ಲ, ಈ ಫೋನ್ ನೇ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ ಅಂತ ಸ್ವಿಚ್ ಆಫ್ ಮಾಡಕ್ ಹೋಗ್ತಾರೆ. ಆವಾಗ ವಿವೇಕ್ ಕಿಟಿ ಫೋನ್ ಬರ್ತಿರೋದನ್ನ ನೋಡ್ತಾರೆ. ಡ್ಯಾಡ್ 1 ನಿಮಿಷ ಕಾಲ್ ಅಟೆಂಡ್ ಮಾಡಿ ಬರ್ತೀನಿ ಅಂತ ಹೇಳಿ ವಿವೇಕ್ ರಾಮಾಚಾರಿ ಫೋನ್ ನ ರಿಸೀವ್ ಮಾಡ್ತಾರೆ. ನಾನು ಒಂದ್ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಯ್ತು, ಯಾಕೆ ಕಾಲ್ ಮಾಡಿದೆ ಅಂತ ವಿವೇಕ್ ಹೇಳ್ತಾರೆ. ಸರ್, ಅದಕ್ಕಿಂತ ಒಂದ್ ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಗೆ ಹೇಳ್ಬೇಕಾಗಿತ್ತು ಸರ್. ಅದೇನು ಅಂತ ಹೇಳು ಅಂತ ವಿವೇಕ್ ಹೇಳ್ತಾರೆ. ಸರ್, ನಿಮ್ಮ ತಂದೆಗೆ ಆಗ್ತಿರೋಂತ ಪ್ರಾಬ್ಲಮ್ಗೆ ಕಾರಣ ಚಾರು ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ಕಿಟ್ಟಿ, ನಿನ್ಕಿಂತ ನಾನು ಸೂಪರ್ ಫಾಸ್ಟ್, ಈ ವಿಷಯ ನಂಗೆ ಮುಂಚೆನೆ ಗೊತ್ತಾಯ್ತು, ಈ ವಿಷಯನ ಡ್ಯಾಡ್ಗೆ ಹೇಳ್ತಾ ಇದ್ದೀನಿ ಅಂತ ರಾಮಾಚಾರಿ ಹೇಳ್ತಾರೆ. ಅದೇ ಸರ್, ನನ್ನೊಂದು ಚಿಕ್ಕ ಡೌಟ್ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ಅಲ್ಲ ಕಿಟ್ಟಿ, ಇಂಥ ಟೈಮ್ ಅಲ್ಲಿ ನಿಂತು ಎಂತ ಡೌಟ್ ಅಂತ ಇಲ್ಲಿ ವಿವೇಕ್ ಹೇಳ್ತಾರೆ. ಅಲ್ಲ ಸರ್, ನಿಮ್ ಹತ್ರ ಸಾಲಿಡ್ ಪ್ರೂಫ್ ಇದೆ, ನೀವು ಬಾಯ್ ಮಾತಲ್ಲಿ ಹೇಳಿದ್ರೆ ನಂಬ್ತಾರ ಅಂತ ರಾಮಾಚಾರಿ ಹೇಳ್ತಾರೆ. ನಾನ್ ಹೇಳಿದ್ರೆ ನಂಬಲ್ಲ ಅಂತ ಹೇಳ್ತಿದ್ಯಾ, ಡೋಂಟ್ ವರಿ, ನನ್ನ ಹತ್ರ ಪ್ರೂಫ್ ಇದೆ ಅಂತ ಆ ಕಡೆ ವಿವೇಕ್ ಹೇಳ್ತಾರೆ. ಆಗ ರಾಮಾಚಾರಿ ಏನ್ ಸರ್ ಅಂತ ಪ್ರೂಫ್ ಇದೆ ಅಂತ ರಾಮಾಚಾರಿ ಕೇಳ್ತಾರೆ. ಕಾಲ್ ರೆಕಾರ್ಡ್ ಕಿಟ್ಟಿ ಅಂತ ವಿವೇಕ್ ಹೇಳ್ತಾರೆ. ಕಾಲ್ ರೆಕಾರ್ಡ್ ಯಾರು ಯಾರ ಜೊತೆ ಮಾತಾಡಿದ್ದಾರೆ ಸರ್ ಅಂತ ರಾಮಾಚಾರಿ ಕೇಳ್ತಾರೆ. ಅದೇ ಅವತ್ತು ಅರಾಜಲ್ಲಿ ನಮ್ಗೆ ಟಕ್ಕರ್ ಕೊಟ್ಟಿದ್ದಲ್ಲ ಆ ಗೋವಿಂದ್, ಅಲ್ಲ ರಾಯ್, ಅದಕ್ಕೋಸ್ಕರ ಅವ್ರ ಜೊತೆ ನಾನು ಮಿಮಿಕ್ರಿ ಆರ್ಟಿಸ್ಟ್ ಹತ್ರ ಮಾತಾಡ್ಸಿ ಎಲ್ಲಾ ಸತ್ಯನು ಹೊರಗಡೆ ಹಾಕಿದ್ದೀನಿ, ಆದ್ರೂ ರೆಕಾರ್ಡಿಂಗ್ ನನ್ನ ಹತ್ರ ಇದೆ ಅಂತ ವಿವೇಕ್ ಹೇಳ್ತಿದ್ರೆ. ಚಾರು ಹಾಗೂ ರಾಮಾಚಾರಿ ಶಾಕ್ ಆಗ್ತಾರೆ. ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದ್ ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.